ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್. ವೇರಿಯಸ್ ನ್ಯೂಸ್ ಪೇಪರ್ಸು, ಎಡಿಟೋರಿಯಲ್ಸು, ಮ್ಯಾಗಝಿನ್ಸು ಇವನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋ ಇವತ್ತಿನ ಒಂದು ಟಾಪಿಕ್ನ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. S-400 ಟ್ರಿಯಾಂಫನ್ನ ನಾವು ಎಲ್ ಸ್ಯಾಮ್ ಅಂತ ಅಂದ್ಬಿಟ್ಟು ಕರಿತೀವಿ. ಎಲ್ ಸ್ಯಾಮ್ ಅಂದರೆ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ. ಈ ಸರ್ಫೇಸ್ ಟು ಏರ್ ಮಿಸೈಲ್ ಯಾಕೆ ಬೇಕು? ಆ್ಯಕ್ಚುಲಿ ನಮಗೆ ಡಿಫೆನ್ಸ್ ಶೀಲ್ಡ್ ಆಗಿ ನಾವೇನು ಯೂಸ್ ಮಾಡೋ ಡಿಫೆನ್ಸ್ ಶೀಲ್ಡ್ ಏನು ಬಳಸ್ಕೊತೀವಿ ನಾವು ಒಂದು ದೇಶಕ್ಕೆ, ಅಂದರೆ ಬೇರೆ ದೇಶಗಳಿಂದ ಮಿಸೈಲ್ ಬಂತಂದರೆ ಈ ಕಡೆಯಿಂದ ಒಂದು ಮಿಸೈಲ್ ಹೋಗ್ಬಿಟ್ಟು ಅದಕ್ಕೆ ಹೊಡೆದ್ಬಿಟ್ಟು ಅದನ್ನು ಏರಲ್ಲೇ ಅಥವಾ ದೂರದಲ್ಲೇ ತಡೆಯುವಂಥದ್ದೇನಿದೆ, ಅದಕ್ಕೆ ನಮಗೆ S-400 ಅವಶ್ಯಕತೆ ಇದೆ. ಇಂಡಿಯಾದಲ್ಲೂ ಕೂಡ ನಾವು ಎಷ್ಟೊಂದು ಮಿಸೈಲ್ಸ್ಗಳನ್ನು ನಾವು ಡೆವಲಪ್ ಮಾಡ್ತಿದ್ದೀವಿ. ಇದೇನು ಅಗ್ನಿ, ಪೃಥ್ವಿ, ಆಕಾಶ ಇವೆಲ್ಲ ನಾವು ಡೆವಲಪ್ ಮಾಡ್ತಿದ್ದೀವಿ, ಐ ಅಗ್ರಿ. ಬಟ್ ಇದು ವರ್ಲ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಸರ್ಫೇಸ್ ಟು ಏರ್ ಮಿಸೈಲ್. ಇದನ್ನು ಪ್ರೊಡ್ಯೂಸ್ ಮಾಡ್ತಿರುವಂಥದ್ದು ರಷ್ಯಾ. ಸೊ ನಾವು ರಷ್ಯಾಯಿಂದ ಇದನ್ನು ಬೈ ಮಾಡ್ತಾ ಇದ್ದೀವಿ. ಫಸ್ಟ್ ಸೆಟ್ ಆಲ್ರೆಡಿ ನಮಗೆ ಬಂದಿದೆ. ಈಗ ಸೆಕೆಂಡ್ ಸೆಟ್ ಡಿಲೇ ಆಗ್ಬೋದು ಬಿಕಾಸ್ ಆಫ್ ದಿ ಉಕ್ರೇನ್ ರಷ್ಯಾ ಗಲಾಟೆ ನಡೀತಿರೋದ್ರಿಂದ. ಹಾಗಾಗಿ ಸಿಮ್ಯುಲೇಟರ್ ಅಂದರೆ ಆ ಒಂದು ಮಿಸೈಲ್ ಏನಿದೆ ಅದನ್ನು ನಾವು ಹೆಂಗೆ ಯೂಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಿಮ್ಯುಲೇಷನ್, ಒಂದು ಅಣಕು ವೆಪನ್ ಅಂತ ನಾವು ಹೇಳ್ಬೋದು. ಅದನ್ನು ಎಲ್ಲ ಅದೇ ಥರ ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡೋ ಥರ ನಮಗೆ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. S-400 ಮಿಸೈಲ್ ಏನಿದೆ ಇದು ಇವಾಗ ಕರೆಂಟ್ಲಿ ವರ್ಲ್ಡಲ್ಲಿ ಮೋಸ್ಟ್ ಪವರ್ಫುಲ್ಲು. ಇದಕ್ಕಿಂತ ಮುಂಚೆ ನಮಗೆ ಥಾಡ್ ಅಂತ ಅಂದ್ಬಿಟ್ಟಿತ್ತು ಮಿಸೈಲು. ಥಾಡ್ ಅಂತ ಅಂದ್ಬಿಟ್ಟು ಮಿಸೈಲ್ ಇತ್ತು. ಈ ಥಾಡ್ ಅನ್ನೋ ಮಿಸೈಲು US ಇಂದು. ಈಗ ಭಾಳ ಜನ S-400 ಟ್ರಿಯಾಂಫೇ ತೊಗೊತಿದ್ದಾರೆ. ಉದಾಹರಣೆಗೆ ಏನಂತಂದರೆ ಚೈನಾ ಆಲ್ಸೋ ಹ್ಯಾವ್ ದಿಸ್. ಬಟ್ ವಾಟ್ ಎವರ್ ಇಟ್ ಈಸ್, ಫಸ್ಟ್ ಯೂನಿಟ್ ನಮ್ಮ ಹತ್ರ ಆಲ್ರೆಡಿ ಬಂದಿದೆ. ಸೆಕೆಂಡ್ ಯೂನಿಟನ್ನು ಈಗ ಅವರು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಮಗೆ US ಯಾರ್ಯಾರು ಅಂದರೆ ನಮಗೆ G8 ಇದ್ದಂಥ ಕಂಟ್ರೀಸು ಯಾವಾಗ 2014 ರಷ್ಯಾ ಬಂದ್ಬಿಟ್ಟು ಕ್ರಿಮಿಯಾನ ಕ್ಯಾಪ್ಚರ್ ಮಾಡ್ತೋ ಅವಾಗ G8 ಕಂಟ್ರೀಸಲ್ಲಿ ರಷ್ಯಾನ ಹೊರಗಡೆ ಹಾಕ್ಬಿಟ್ಟು ಈಗ G7 ಕಂಟ್ರೀಸ್ ಅಂತಾಗಿದೆ. ಆ ಟೈಮಿಂದನೇ ರಷ್ಯಾನ ದೂರ ಆಗ್ತಾ ಹೋಗ್ತಾ ಬಂದರು 2014 ಈ ಥರ ಇವ್ರು ಮಾಡ್ತಾ ಬಂದ ಮೇಲೆ ಯಾರ್ಯಾರು ರಷ್ಯಾ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತಾರೋ ದೇಶಗಳು, ಅಂಥ ದೇಶಗಳು ಜೊತೆ ಅಮೆರಿಕ ತನ್ನ ಸಂಬಂಧನ ಬಿಟ್ಬಿಡುತ್ತೆ ಅಂತನ್ಬಿಟ್ಟು. ಅಂದರೆ ಇವಾಗ ಹೇಳ್ತಾರಲ್ಲ, ನೀನು ಅವ್ನು ಮಾತಾಡ್ಸಿದ್ರೆ ನಾನು ನಿನ್ನ ಮಾತಾಡ್ಸಿದ್ ಬಿಡ್ತೀನಿ ಅಂತನ್ಬಿಟ್ಟು. ಅದಕ್ಕೆ ಒಂದು ಲಾ ಅಮೆರಿಕ ತಂದಿದೆ, ಕಾಟ್ಸಾ ಅಂತನ್ಬಿಟ್ಟು. ಕಾಟ್ಸಾ ಅಂದರೆ ಕೌಂಟರಿಂಗ್ ಅಮೆರಿಕನ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ ಆ್ಯಕ್ಟ್ ಅಂತ. ಹಂಗಂದರೆ ಅಮೆರಿಕನ್ ಅಡ್ವರ್ಸರಿ ಅಂತಂದರೆ ಅಮೆರಿಕಕ್ಕೆ ಒಂದು ಕಷ್ಟ, ಅಮೆರಿಕನ್ ಅಡ್ವರ್ಸರಿ ಅಮೆರಿಕಕ್ಕೆ ಈಗ ತೊಡಕು ಬಂದಿದೆ. ಅಮೆರಿಕಕ್ಕೆ ತೊಡಕಾಗೋದನ್ನ ನಾನು ಕೌಂಟರ್ ಮಾಡ್ತೀನಿ, ಅಂದರೆ ಉಲ್ಟಾ ಮಾಡ್ತೀನಿ. ಹೆಂಗೆ? ಬೇರೆ ದೇಶಗಳ ಮೇಲೆ ಸ್ಯಾಂಕ್ಷನ್ ಆಗ್ತೀನಿ. ಅಂದರೆ ಡಾಲರಲ್ಲಿ ವ್ಯಾಪಾರ ವಹಿವಾಟು ರಷ್ಯಾ ಮಾಡದೇ ಇರೋ ಥರ, ಈ ಥರದ್ದು ಎಲ್ಲ ಅದಕ್ಕೆ ಅಡ್ಡಡ್ಡ ಮಾಡುವಂಥದ್ದು. ಸೊ ಈ ಥರ ಅಡ್ಡಡ್ಡ ಮಾಡೋದು ಸಂದರ್ಭದಲ್ಲಿ ಈಗ S-400 ಏನಾದ್ರೂ ರಷ್ಯಾ ಕಳಿಸಿದ್ರೆ ನಾವು ರಷ್ಯಾಗೆ ಹೆಂಗೆ ಪೇ ಮಾಡೋದಂಗಾರೆ? ಡಾಲರ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ ಅಂದರೆ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ನಮ್ಮದು ರುಪಿ ಇದೆ, ಇಂಡಿಯಾದು, ರಷ್ಯಾದು ರೂಬಲ್ ಇದೆ. ನಾವು ರುಪಿನಲ್ಲೇ ನಿಮಗೆ ಕೊಡ್ತೀವಿ, ನೀವು ರೂಬಲಲ್ಲೇ ನಮಗೆ ಕೊಡ್ರಿ. ನಾವು ಇದನ್ನೇ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಇದ್ರ ಮೇಲೆ ಒಂದು ಡೀಲ್ ಮಾಡೋಣ ಅಂತಂದ್ಬಿಟ್ಟು ನಾವೀಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. S-400 ಸೂನ್ ನಮಗೆ ಸೆಕೆಂಡ್ ಸೆಟ್ ಬರುತ್ತೆ. ಈ ಫಸ್ಟ್ ಸೆಟ್ ಬಂದಿರೋದನ್ನ ಆಲ್ರೆಡಿ ನಾವು ಇದನ್ನು ಪಂಜಾಬಲ್ಲಿ ಆಪರೇಷನಲ್ ಇಟ್ಬಿಟ್ಟಿದ್ದೀವಿ. ಆಲ್ರೆಡಿ ಪಂಜಾಬಲ್ಲಿ ಇಂಡಕ್ಟ್ ಮಾಡಿದ್ದೀವಿ ನಾವು ಆರ್ಮಿನಲ್ಲಿ, ಇದು ಆಪರೇಷನಲ್ ಇದೆ. ನೆಕ್ಸ್ಟ್ ಸೆಟ್ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡೋಣ. ಈ ಆರ್ಟಿಕಲ್ನ ನಾನು ದ ಹಿಂದೂ 16th ಏಪ್ರಿಲ್ ಹೆಲ್ತ್ ಅಂಡರ್ ಕೋವಿಡ್ ಅಂಡರ್ ನಾನು ಇದನ್ನು ಹಾಕಿದ್ದೀನಿ. ಸೊ ಈ ಆರ್ಟಿಕಲ್ ಏನಂದರೆ, ಇಂಡಿಯಾ ಮೇಡ್ ವಾರ್ಮ್ ವ್ಯಾಕ್ಸಿನ್ ಅಂದರೆ ಮೀನಿಂಗ್ ಏನು? ಈಗ ಆ್ಯಕ್ಚುಲಿ ವ್ಯಾಕ್ಸಿನ್ಸ್ಗಳೇನಿದೆವಲ್ಲ, ಭಾಳಷ್ಟು ವ್ಯಾಕ್ಸಿನ್ಗಳು ರೂಮ್ ಟೆಂಪರೇಚರಿಗೆ ತಡೆಯೋದಿಲ್ಲ. ಇವನ್ ಯಾವಾಗಲೂ ನಾವು ಕೋಲ್ಡ್ ಸ್ಟೋರೇಜಲ್ಲೇ ಇಟ್ಟಿರ್ಬೇಕು ನಾವು. ಸೊ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ ಆಗಲಿ, ಅಥವಾ ಇದೊಂದು ಏನು ವ್ಯಾಕ್ಸಿನ್ಸಿಂದು ಬಾಕ್ಸ್ ಇರುತ್ತಲ್ಲ, ಒಂದು 50-100 ವ್ಯಾಕ್ಸಿನ್ಸ್ ಇರುತ್ತೆ ಅಂತ ತಿಳ್ಕೊಳ್ರಿ. ಇವಿಷ್ಟವನ್ನು ಕೋಲ್ಡ್ ಸ್ಟೋರೇಜಲ್ಲೇ ಇಟ್ಟಿರ್ಬೇಕು ನಾವು. ಕೋಲ್ಡ್ ಸ್ಟೋರೇಜಿಂದ ನಾವು ಒಂದ್ಸತಿ ರೂಮ್ ಟೆಂಪ್ರೇಚರ್ಗೆ ಕ್ಯಾಪ್ ಓಪನ್ ಮಾಡಿದ್ರೆ ರೂಮ್ ಟೆಂಪ್ರೇಚರಲ್ಲಿ ಅದು ಹಾರ್ಡ್ಲಿ ಒಂದು 3-4 ಅವರ್ ಇರುತ್ತಷ್ಟೇ. ಆ ಕಾರಣದಿಂದನೇ ನಾವು ಫಸ್ಟ್ ಸೆಕೆಂಡ್ ಕೋವಿಡ್ ವೇವ್ ಟೈಮಲ್ಲಿ ವ್ಯಾಕ್ಸಿನ್ ನಾವು ತೊಗೊತಿದ್ವಲ್ಲ, ಆ ವ್ಯಾಕ್ಸಿನ್ ತೊಗೊಬೇಕಾದ್ರೆ ನೀವು ನೋಡಿರ್ಬೋದು, ಯಾರಾದರೂ ನಿಮಗೆ ಪರಿಚಯ ಇದ್ದವ್ರು ಫೋನ್ ಮಾಡ್ತಿದ್ರು, ಈ ವ್ಯಾಕ್ಸಿನ್ ಬಾಕ್ಸನ್ನು ತೆಗೆದುಬಿಟ್ಟಿದ್ದೀವಿ, ಎಲ್ಲ ವ್ಯಾಕ್ಸಿನ್ ಕೊಟ್ಟಿದ್ದೀವಿ, ಒಂದು 3-4 ಉಳಿದಿದೆ, ನಿಮಗೆ ಪರಿಚಯ ಯಾರಾದರೂ ಒಬ್ರು ಇದ್ದರೆ ಕಳಿಸ್ರಿ, ನಾವು ಅದನ್ನು ವ್ಯಾಕ್ಸಿನನ್ನು ಹಾಕ್ಬಿಡ್ತೀವಿ ಅಂತಂದ್ಬಿಟ್ಟು ಈ ಥರ ಹೇಳ್ತಿದ್ರು. ಯಾಕೆ ಅಂದರೆ ಆ ವ್ಯಾಕ್ಸಿನ್ ಭಾಳ ಹೊತ್ತಿಟ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಇದನ್ನು ನಾವು ಕೋಲ್ಡ್ ಸ್ಟೋರೇಜ್ ವ್ಯಾಕ್ಸಿನ್ ಅಥವಾ ಕೋಲ್ಡ್ ವ್ಯಾಕ್ಸಿನ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಈಗ ಇಂಡಿಯಾ ಅಂತ ಒಂದು ದೇಶದಲ್ಲಿ ಯಾವಾಗ ಪ್ರೈಮರಿ ಹೆಲ್ತ್ ಸೆಂಟರ್ ಒಂದಿಷ್ಟು ಹಳ್ಳಿಗೆ ಸೇರಿಸಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ. ಒಂದ್ಸತಿ ಓಪನ್ ಮಾಡಿದಾಗ ವ್ಯಾಕ್ಸಿನ್ಗಳು ಉಳ್ಕೊಂಡಿರ್ತವೆ. ಇಂಥವನ್ನೆಲ್ಲ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ವಾರ್ಮ್ ವ್ಯಾಕ್ಸಿನ್ ಡೆವಲಪ್ ಮಾಡಬೇಕು. ವಾರ್ಮ್ ವ್ಯಾಕ್ಸಿನ್ ಅಂತಂದರೆ ಮೀನಿಂಗ್ ಏನಂತಂದರೆ, ಈ ವ್ಯಾಕ್ಸಿನನ್ನು ನಾವು ರೂಮ್ ಟೆಂಪರೇಚರಲ್ಲಿ ಹೆಚ್ಚು ಕಮ್ಮಿ 4 ವೀಕ್ವರೆಗೂ ಇಟ್ಟಿರ್ಬೋದು. ಎಷ್ಟು ಒಳ್ಳೆಯದು. ಇದು ಹೆಸರು ಮಿನ್ವ್ಯಾಕ್ಸ್ ಅಂತನ್ಬಿಟ್ಟು. ಸೊ ಮಿನ್ವ್ಯಾಕ್ಸ್ ಅನ್ನೋದು ಕೋವಿಡಿಂದು
ವ್ಯಾಕ್ಸಿನ್ನು ಇದು ನ್ಯೂಸಲ್ಲಿ ಯಾಕಿದೆ ಅಂದರೆ ಇಟ್ ಈಸ್ ಅ ವಾರ್ಮ್ ವ್ಯಾಕ್ಸಿನ್, ಇದು ಸ್ಟಿಲ್ ಟ್ರಯಲಲ್ಲಿದೆ. ಸೊ ಇದು ಬಂತು ಅಂದರೆ ಇಂಡಿಯಾ ಅಷ್ಟೇ ಅಲ್ಲ, ಮೆನಿ ಟ್ರಾಪಿಕಲ್ ಕಂಟ್ರೀಸ್ ಆ್ಯಂಡ್ ಪೂರ್ ಕಂಟ್ರೀಸಿಗೆ ಇದು ಹೆಲ್ಪ್ ಆಗುತ್ತೆ. ಈ ಆರ್ಟಿಕಲ್ನ ದ ಹಿಂದೂ 16th ಏಪ್ರಿಲ್ ಡಿಫೆನ್ಸ್ ಅಂಡರ್ ನೇವಿ ಇಂಡಿಜಿನೈಸೇಷನ್ ಪ್ರೋಗ್ರಾಮಲ್ಲಿ ಇದನ್ನು ಹಾಕಿದ್ದೀನಿ. ಇಂಡಿಜಿನೈಸೇಷನ್ ಅಂತಂದರೆ ನಾವೇ ಸ್ವತಃ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡುವಂಥದ್ದು, ಯಾವುದೇ ದೇಶದಲ್ಲಿ ಡಿಪೆಂಡೆನ್ಸಿ ಇಲ್ದಂಗೆ ಇಂಡಿಜಿನೈಸೇಷನ್. ಆ್ಯಕ್ಚುಲಿ ಇಂಡಿಯಾ ಬೇರೆ ಬೇರೆ ದೇಶದಿಂದ ಎಲ್ಲ ನಾವು ವೆಪನ್ಗಳನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ವೆಪನ್ಗಳನ್ನು ಮಿಸೈಲ್ಗಳನ್ನೆಲ್ಲ ಇಂಪೋರ್ಟ್ ಮಾಡ್ತಿದ್ದೀವಿ. ಯಾಕೆ ಇಷ್ಟೆಲ್ಲ ವಾರ್ ಆದ್ರೂ ಏನೇ ಆದ್ರೂ ನಾವು ರಷ್ಯಾನ ನಾವು ಅಪೋಸ್ ಮಾಡ್ತಿಲ್ಲ? ಯಾಕೆ ಅಂತಂದರೆ ರಷ್ಯಾ ಇಸ್ ದ ಓನ್ಲಿ ಒನ್ ಸಚ್ ಕಂಟ್ರಿ, ಇವ್ರು ಬರೀ ಮಿಸೈಲ್ ಅಷ್ಟೇ ಅಲ್ಲ, ಆ ಮಿಸೈಲ್ ಜೊತೆ ಆ ಟೆಕ್ನಾಲಜಿ ಹೆಂಗೆ ಮಾಡೋದು, ಆ ಟೆಕ್ನಾಲಜಿ ನಾವು ಹೆಂಗೆ ಪ್ರೊಡ್ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಆ ಕಾರಣದಿಂದ ಇಂಡಿಯಾ ನಾವು ರಷ್ಯಾಗೆ ಯಾವಾಗಲೂ ಎಲ್ಲ ವಿಚಾರಕ್ಕೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಟೆಕ್ನಾಲಜಿ ಸಿಕ್ಕರೆ ಅಲ್ವಾ ನಾವು ಇಂಡಿಯಾದಲ್ಲಿ ಅದು ಹೆಂಗೆ ಅಂತ ಅಂದ್ಬಿಟ್ಟು ನಾವು ನೋಡಿಕೊಂಡು ಆ ಮಿಸೈಲ್ನ ನಾವು ಪ್ರೊಡ್ಯೂಸ್ ಮಾಡುವಂಥದ್ದು. ಆ ಕಾರಣದಿಂದ ಇಂಡಿಜಿನೈಸೇಷನ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕಂಟ್ರಿ ರಷ್ಯಾ. ಅದರಲ್ಲಿ ನೇವಿ ಇಂಡಿಜಿನೈಸೇಷನ್ ಮಾಡ್ತಿದೆ. ಅಂದರೆ ನೇವಿಗೂ ಕೂಡ ಎಷ್ಟೊಂದು ಶಿಪ್ಪು, ಆಮೇಲೆ ನೇವಿನಲ್ಲೂ ಯೂಸ್ ಮಾಡುವಂಥ ಮಿಸೈಲ್ಗಳು, ಫ್ರಿಗೇಟ್ಸು ಇವೆಲ್ಲವನ್ನು ನಾವು ಇದು ಮಾಡ್ತೀವಲ್ಲ, ಅದನ್ನು ನಮ್ಮ ದೇಶದಲ್ಲಿ ಇಂಡಿಜಿನೈಸೇಷನ್ನೇ ಮಾಡಿದ್ರೆ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆಗುತ್ತೆ ಅನ್ನೋದು ನಮ್ಮ ಒಂದು ಪ್ಲ್ಯಾನು. ಆ ಪ್ಲ್ಯಾನ್ಗೆ ಆಲ್ರೆಡಿ ನಾವು INIP ಅಂತ ಅಂದ್ಬಿಟ್ಟು, ಅಂದರೆ ಇಂಡಿಯನ್ ನೇವಿ ಇಂಡಿಜಿನೈಸೇಷನ್ ಪ್ಲ್ಯಾನ್ 2015 to 2030 ಆ ಪ್ಲ್ಯಾನನ್ನು ಆಲ್ರೆಡಿ ನಾವು ಮಾಡಿದ್ವಿ. ಅದು ನಮಗೀಗ ಆತ್ಮನಿರ್ಭರ್ ಭಾರತ್ ಯೋಜನಾ ಜೊತೆ ಬೇರೆ ಈಗ ಅದು ಪ್ಯಾರಲಾಗಿ ನಡೀತಿರೋದ್ರಿಂದ ಒಂಥರ ಬೂಸ್ಟ್ ಸಿಕ್ತಂಗಾಗಿದೆ. ದೆನ್ ಇದು ಏನು ನಾವು ಇಂಡಿಜಿನೈಸೇಷನ್ ಮಾಡ್ತೀವಲ್ಲ, ಇದಕ್ಕೆ ಬೇಸ್ ಎಲ್ಲಿ ಅಂತಂದರೆ ಅಕಾಡೆಮಿಯಾ, ಅಂದರೆ ಏನು ಅಕಾಡೆಮಿಕ್ಸ್ ಇದ್ದಾವೆ ಇಲ್ಲಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ದೆನ್ ಅದರದ್ದು ಅವರು ಓದಿರೋಂಥದ್ದು ರಿಸರ್ಚ್ ಮಾಡಿರೋಂಥದ್ದನ್ನು ಇಂಡಸ್ಟ್ರಿಗೆ ಪ್ರೊವೈಡ್ ಮಾಡಬೇಕು. ದೆನ್ ಇಂಡಸ್ಟ್ರಿ ಬೇಕಾದಂಥ ಸ್ಟ್ಯಾಂಡರ್ಡ್ಸನ್ನು ಪ್ರೊಡ್ಯೂಸ್ ಮಾಡಿದ್ಮೇಲೆ ಅದನ್ನು ಡಿಫೆನ್ಸ್ ಅದನ್ನು ಪ್ರೊಕ್ಯೂರ್ ಮಾಡ್ಕೊಬೇಕು. ಸೊ ಈ ಒಂದು ಆರ್ಡರ್ ಚೈನಲ್ಲಿ ಇದು ನಡೀತಾ ಹೋಗಬೇಕು. ಈ ಚೈನನ್ನು ಸಿಂಕಾಗಿ ನಡೆಯೋದಕ್ಕೋಸ್ಕರನೇ ಡಿಫೆನ್ಸ್ ಮಿನಿಸ್ಟ್ರು ಹೋದ ವರ್ಷ ರಾಜನಾಥ್ ಸಿಂಗ್ ಅವರು NIIO ಅಂತಂದರೆ ನೇವಲ್ ಇನ್ನೋವೇಷನ್ ಆ್ಯಂಡ್ ಇಂಡಿಜಿನೈಸೇಷನ್ ಆರ್ಗನೈಸೇಷನ್ ಅಂತ ಸೆಟಪ್ ಮಾಡಿದ್ದಾರೆ. ನೋಡಿ ಅದು ಯಾವುದಕ್ಕೋಸ್ಕರ ಒನ್ಸ್ಗೆ ಕೊಟ್ಟಿದ್ದಾರೆ, ಅಕಾಡೆಮಿಯಾ, ಇಂಡಸ್ಟ್ರಿಯಾ ಮತ್ತು ಇಂಡಿಯನ್ ನೇವಿ ಕೇಪಬಿಲಿಟೀಸ್, ಇದಕ್ಕೋಸ್ಕರನೇ ಇದನ್ನು ಮಾಡಿದ್ದಾರೆ. ಸೊ ಆ ಕಾರಣದಿಂದ ನಮಗೆ INIP ಇಂಡಿಯನ್ ನೇವಿ ಇಂಡಿಜಿನೈಸೇಷನ್ ಪ್ಲ್ಯಾನ್ ಒಂದು ಇಂಪಾರ್ಟೆಂಟ್, ಇದು ನಿಮಗೆ ಗೊತ್ತಿರಬೇಕು. ದೆನ್ ಅದ್ರ ಜೊತೆಗೆ ಇಲ್ಲಿ NIIO ದಟ್ ಈಸ್ ನೇವಲ್ ಇನ್ನೋವೇಷನ್ ಆ್ಯಂಡ್ ಇಂಡಿಜಿನೈಸೇಷನ್ ಆರ್ಗನೈಸೇಷನ್, ಇವೆರಡು ನಿಮಗೆ ವಿಚಾರ ಗೊತ್ತಿರಬೇಕು. ಈ ಆರ್ಟಿಕಲ್ನ 16th ಏಪ್ರಿಲ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಸ್ರೇಲ್ ಪ್ಯಾಲೆಸ್ಟೈನ್ ಅಂಡರ್ ಹಾಕಿದ್ದೀನಿ. ಈ ನ್ಯೂಸ್ ಏನು ಹೇಳ್ತಿದೆ ಅಂದರೆ 150 ಹರ್ಟ್ ಕ್ಲಾಶಸ್ ಆಸ್ ಇಸ್ರೇಲ್ ಪೊಲೀಸ್ ರೈಡ್ ಅಲ್ ಅಕ್ಸಾ ಮಾಸ್ಕ್ ಅಂತಿದೆ. ಇದು ನಿಮಗೆ ಗೊತ್ತಾಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಅಲ್ ಅಸ್ಕಾ ಮಾಸ್ಕ್ ಎಲ್ಲಿದೆ, ಏನು ಇಸ್ರೇಲ್ ಪ್ಯಾಲೆಸ್ಟೈನ್ ವಿಚಾರ ಏನು, ಇದೆಲ್ಲದು ನಿಮಗೆ ಡೀಟೇಲ್ ಬೇಸಿಂದ ನಿಮಗೆ ಗೊತ್ತಿರಬೇಕು. ಎಷ್ಟೋ ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಸಿಂದ ಅಂತ ಅಂದಾಗ ತುಂಬ ಡೀಟೇಲ್ ಫೈನ್ ಟ್ಯೂನ್ ಡೀಟೇಲ್ಸನ್ನು ಇಲ್ಲಿ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹುಡುಗರು. ಹೆಚ್ಚು ಕಮ್ಮಿ ದಿನಗಟ್ಟಲೆ ಇವರು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಇಶ್ಯೂಸನ್ನ ತಿಳ್ಕೊಳೋದಕ್ಕೆ ಅವರು ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಅಷ್ಟೊಂದಿಲ್ಲ ನೀವು ಡೀಟೇಲ್, ನೀವು ನ್ಯೂಸ್ ಪೇಪರ್ ರಿಪೋರ್ಟರ್ಲ್ಲ, ಅಷ್ಟು ಡೀಟೇಲ್ ನೀವು ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಎಷ್ಟು ತಿಳ್ಕೊಬೇಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಎಷ್ಟು ಬೇಕು ಅಷ್ಟು ತಿಳ್ಕೊಬೇಕು. ಅಷ್ಟನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫರ್ದರ್ ನೀವು ಎಷ್ಟೇ ಡೀಟೇಲ್ ತಿಳ್ಕೊಂಡ್ರು ಮೇನ್ಸಿಗೆ ನಿಮಗೆ ಸಿಗೋವಂಥದ್ದೇ 1.5 ಅಥವಾ 2 pages. 2 pagesಲ್ಲಿ ಎಷ್ಟಂತ ಬರೀತೀರಾ? ಫರ್ದರ್ ಕರೆಂಟ್ ಅಫೇರ್ಸ್ ಪ್ರಿಲಿಮ್ಸಿಗೆ ಬರುವಂಥದ್ದು ಈಗ ನಡೀತಿರುವಂಥದ್ದು, ಅಲ್ ಅಕ್ಸಾ ಮಾಸ್ಕ್ ಅಂದರೆ ಏನು, ಇದು ಯಾರ ಕಂಟ್ರೋಲಲ್ಲಿದೆ, ಈ ಥರದ್ದು ನ್ಯೂಸ್ ಬರುತ್ತೆ. ಹಾಗಾಗಿ ತುಂಬ ನೀವು ಲೈನ್ ಬೈ ಲೈನ್ ಡೀಟೇಲ್ಸ್ ನೋಡೋವಂಥ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಎಷ್ಟು ನಿಮಗೆ ಡೀಟೇಲ್ಸ್ ಕೊಡ್ತೀನಿ, ಇದೇ ಮೋರ್ ದೆನ್ ಎನಫ್. ಕಾಪರ್ ಏಜಲ್ಲೇ ತುಂಬ ವಿಪರೀತ ಡೀಟೇಲ್ ಹೇಳ್ತಾರೆ ಅಂತ ಅಂತಾರೆ. ನೀವು ನಮ್ಕಿನ ಡೀಟೇಲ್ ನೋಡೋಕ್ಕೋದ್ರೆ ತುಂಬ ನೀವು ಟೈಮನ್ನು ವೇಸ್ಟ್ ಮಾಡೋ ಥರ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನಿದು ವಿಚಾರ, ನಾವು World War I ಟೈಮಲ್ಲಿ ಅದಕ್ಕಿಂತ ಹಿಂದೆ ಹೋದರೆ ಜೀವ್ಸ್ ಏನಿದ್ದಾರೆ ಇದು ಒಂದು ಒಳ್ಳೆ ರೇಸ್ ಅಲ್ಲ, ಒಂದು ಒಳ್ಳೆ ಜನಾಂಗ ಅಲ್ಲ, ಇವ್ರನ್ನ ಆಪೋಸ್ ಮಾಡಿರಿ, ಇವ್ರಿಗೆ ಕೆಲಸ ಕೊಡಬೇಡ್ರಿ ಅಂತಂದ್ಬಿಟ್ಟು ಇವ್ರ ಮೇಲೆ ಯುರೋಪಲ್ಲಿ ತುಂಬ ದಬ್ಬಾಳಿಕೆ ನಡೀತಿತ್ತು ಜೀವ್ಸ್ ಮೇಲೆ. ಆ ಕಾರಣದಿಂದ ಜೀವ್ಸ್ ಎಲ್ಲರೂ ಕೂಡ ಅವರು ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ರು. ಅವರೊಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದಾಗ ಈ ಜೀವ್ಸ್, ಈ ಏನು ಯುರೋಪ್ ಏರಿಯಾಸ್ ಇದೆಯಲ್ಲ, ಇಲ್ಲಿ ಮ್ಯಾಕ್ಸಿಮಮ್ಮು UK ಕಂಟ್ರೋಲ್ ಇದ್ದಿದ್ದರಿಂದ UK ಏನು ಮಾಡ್ತು, ಈ ಜನಕ್ಕೆ ಒಂದು ಪ್ರಾಮಿಸ್ ಮಾಡ್ತು. UK ಇದ್ದಂತಹ ಅವಾಗಿನ ಫಾರಿನ್ ಸೆಕ್ರೆಟರಿ ಬೆಲ್ಫ್ಲೋರ್ ಏನಿದ್ದಾರೆ, ಇವರು ಬೆಲ್ಫ್ಲೋರ್ ಡಿಕ್ಲರೇಷನ್ ಪ್ರಕಾರ ಜೀವ್ಸ್ ನೀವೇನು ತಲೆ ಕೆಡಿಸ್ಕೊಂಬೇಡ್ರಿ, ನಿಮಗಿಲ್ಲಿ ಅರಬ್ ಅಲ್ಲಿ ಇಲ್ಲಿ ಪ್ಯಾಲೆಸ್ಟೇನಿಯನ್ ಅಂತ ಅಂದ್ಬಿಟ್ಟು ಇದೆ ಜಾಗ, ಈ ಜಾಗ ಪ್ಯಾಲೆಸ್ಟೇನಿಯನ್. ಇದು ನಾನು ಮಾತಾಡ್ತಿರೋದು World War I ಟೈಮಲ್ಲಿ. ಈ ಪ್ಯಾಲೆಸ್ಟೇನಿಯನ್ನಲ್ಲಿ ಒಂದು ಭಾಗನ ನಿಮಗೆ ಜೀವ್ಸಿಗೆ ಪರ್ಮನೆಂಟ್ ಆಗಿ ಹೋಮ್ ಒಂದರ ನಾವು ಮಾಡಿಕೊಡ್ತೀವಿ ಅಂತ ಈತ ವಿಷದ ಬೀಜ ಬಿತ್ತಿದ್ದು ಈತ. ಸೊ ಹಾಗಾಗಿ ಜೀವ್ಸ್ ಎಲ್ಲ ಬೇರೆ ಯುರೋಪಿಂದ ಎಲ್ಲ ಕಡೆ ಬಂದ್ಬಿಟ್ಟು ಇವ್ರು ಇಲ್ಲಿ ಬಂದು ಸೆಟ್ಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದೆನ್ ಅಲ್ಲಿಂದ 1945 ಸೆಕೆಂಡ್ ವರ್ಲ್ಡ್ ವಾರ್ವರೆಗೂ ಬ್ರಿಟಿಷ್ ಸಪೋರ್ಟ್ ಇದ್ದಿದ್ದರಿಂದ ಜೀವ್ಸ್ ಹೆಂಗೋ ಇಲ್ಲಿ ಬದುಕೊಂಡ್ರು, ಸ್ಟ್ರಾಂಗ್ ಆಗ್ತಾ ಹೋದ್ರು.
1945 ಆದಮೇಲೆ ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ಮುಗೀತೋ UK ತನ್ನ ದೇಶದ ಕಡೆ ತಾನು ವಾಪಸ್ ಹೋಯ್ತು. ಅದ್ರ ಬಗ್ಗೆ ಅದು ಗಮನ ಹರಿಸ್ಕೊಂತು. ಇಲ್ಲಿ ಅರಬ್ಬಲ್ಲಿ ಏನಾಯಿತು ಏನು ತಲೆ ಕೆಡಿಸ್ಕೊಂಡಿಲ್ಲ. ಇವರು ಹಂಗಂಗೆ ಬಿಟ್ಟು ಹೋಗ್ಬಿಟ್ರು. ಇಲ್ಲಿ ಜ್ಯೂಸು ಮತ್ತು ಅರಬ್ ಮತ್ತು ಜ್ಯೂಸಿಂದು ಕಂಟಿನ್ಯೂ ಗಲಾಟೆ ಹೊಡೆದಾಟ ನಡೀತಾ ಹೋಯ್ತು. ಈ ಥರ ವೈಲೆನ್ಸ್ ನಡೀತಾ ಹೋದಾಗ ಆ ಟೈಮಲ್ಲಿ ಬಂದಂಥ ಯುನೈಟೆಡ್ ನೇಷನ್ಸು ನಾನು ಇದನ್ನು ಬಗೆಹರಿಸ್ತೀನಿ ಅಂತ ಬಂದ್ಬಿಟ್ಟು ಯುನೈಟೆಡ್ ನೇಷನ್ಸು ಅವರು 2 ನೇಷನ್ ಅಂದರೆ ಈ ಜಾಗನ ಡಿವೈಡ್ ಮಾಡಿಬಿಟ್ಟು ಸ್ವಲ್ಪ ಜಾಗನ ಅರಬ್ಬಿಗೆ ಸ್ವಲ್ಪ ಜಾಗನ ಜ್ಯೂಸಿ ಕೊಡೋಣ, ನೀವು ಇಲ್ಲಿ ವೈಲೆನ್ಸ್ ಕ್ರಿಯೇಟ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಹೇಳಿತು. ಯುನೈಟೆಡ್ ನೇಷನ್ಸ್ ಹೇಳಿದ್ರೆ ಆ ಮಾತನ್ನು ಕೇಳೋಂತಾರೆ ಯಾರು? ಇಲ್ಲಿರುವಂಥ ಎಲ್ಲ ಅರಬ್ ದೇಶಗಳು ಇದು ನಮ್ಮ ಜಾಗ, ಇವ್ರು ಬಂದಿದ್ದಾರೆ ಅಂತೇಳಿ ನೀವು ಇವರಿಗೆಲ್ಲ 50-50 ಜಾಗ ನೀವು ಹಂಚ್ಬೇಕು ಅಂತ ಅಂತಿದ್ದೀರಲ್ಲ, ನಾವು ಇದನ್ನು ಒಪ್ಪಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಗಲಾಟೆ ಮಾಡಿದ್ರು. ಈ ಥರ ಗಲಾಟೆ ಆದಾಗ 1967 ಜ್ಯೂಸಿಂದು ಅರಬ್ಬಿಂದು ವಾರ್ ಆಯಿತು. ಈ ಜ್ಯೂಸು ಅರಬ್ ವಾರ್ ಆದಾಗ ಅಷ್ಟೊತ್ತಿಗೆ ಜ್ಯೂಸು ಎಷ್ಟು ಪಳಗಿದ್ರು ಅಂತ ನೋಡ್ರಿ. ಹೆಚ್ಚು ಕಮ್ಮಿ ಯುನೈಟೆಡ್ ನೇಷನ್ಸ್ ಎಷ್ಟು ಜಾಗ ಹೇಳಿತಲ್ಲ, ಆದರೆ ಡಬ್ಬಲ್ ತ್ರಿಬ್ಬಲ್ ಜಾಗನ ಈ ವಾರಲ್ಲಿ ಇಸ್ರೇಲೇ ಪಡ್ಕೊಂಡ್ಬಿಡ್ತು. ಆದರೆ ಜ್ಯೂಸ್ ಅವ್ರ ದೇಶ ಇಸ್ರೇಲ್ ಅವರೇ ಪಡ್ಕೊಂಡ್ಬಿಟ್ರು. ಸುತ್ತಮುತ್ತಲು ಇದ್ದಂಥ ದೇಶ ಎಲ್ಲ ಒಂದಾಗಿ ಬಂದವು. ಉದಾಹರಣೆಗೆ ಈಜಿಪ್ಟ್ ಇರ್ಬೋದು, ಜಾರ್ಡನ್ ಇರ್ಬೋದು, ಸಿರಿಯಾ ಇರ್ಬೋದು, ಇವೆಲ್ಲವೂ ಒಟ್ಟಿಗೆ ಈ ಜ್ಯೂಸ್ ಅಂದರೆ ಇಸ್ರೇಲ್ ಆಪೋಸಿಟ್ ಗಲಾಟೆ ಮಾಡಿದ್ರು ಕೂಡ, ಜೊತೆಗೆ ಇಲ್ಲಿ ಪ್ಯಾಲೆಸ್ಟೈನ್ ಇರುವಂಥ ಪ್ಯಾಲೆಸ್ಟೈನ್ ಅರಬ್ಸ್ ಎಲ್ಲರೂ ಗಲಾಟೆ ಮಾಡಿದ್ರು ಕೂಡ ಜ್ಯೂಸೇ ಗೆದ್ದುಬಿಟ್ರು. ಈಜಿಪ್ಟಿಂದ ಈ ಗಾಜಾ ಸ್ಟ್ರಿಪ್ಪನ್ನ ಕಿತ್ಕೊಂಡ್ರು, ಜಾರ್ಡನ್ನಿಂದ ಈ ವೆಸ್ಟ್ ಬ್ಯಾಂಕನ್ನು ಕಿತ್ಕೊಂಡ್ರು, ದೆನ್ ಸಿರಿಯಾಯಿಂದ ಈ ಗೋಲನ್ ಹೈಟ್ಸನ್ನು ಕಿತ್ಕೊಂಡ್ರು. ಸೊ ಇಷ್ಟೆಲ್ಲ ಕಿತ್ಕೊಂಡು ಇವರೇ ಮೇಜರ್ ಪವರ್ ಬಂದರು. ಆಮೇಲೆ ಈಜಿಪ್ಟ್ ಜೊತೆ ಏನೋ ರಿಲೇಷನ್ಶಿಪ್ ಮಾಡ್ಕೊಂಡ್ಬಿಟ್ಟು ಈಗ ಈ ಗಾಜಾ ಸ್ಟ್ರಿಪ್ಪನ್ನು ನೀವೇ ನೋಡ್ಕೊಳ್ಳಿ ಅಂತ ಬಿಟ್ಟಿರೋದಿರ್ಬೋದು. ಅಥವಾ ಈ ವೆಸ್ಟ್ ಬ್ಯಾಂಕ್ ಏರಿಯಾದಲ್ಲಿ ಇವರು ಜೆರುಸಲೇಮ್ ಏನಿದೆ, ಈ ಜೆರುಸಲೇಮಲ್ಲಿ ಇರುವಂಥ ಜೆರುಸಲೇಮ್ ಸಿಟಿ ಮತ್ತು ಈ ಜೆರುಸಲೇಮಲ್ಲಿ ಇರುವಂತಹ ಹೋಲಿ ಪ್ಲೇಸಸ್, ಅಂದರೆ ಅದು ಕ್ರಿಶ್ಚಿಯನಿಂದಾದರೂ ಇರ್ಬೋದು, ಮುಸ್ಲಿಮಿಂದಾದರೂ ಇರ್ಬೋದು, ಏನು ಹೋಲಿ ಪ್ಲೇಸಸ್ ಇದೆ, ಈ ಹೋಲಿ ಪ್ಲೇಸಸ್ಸನ್ನು ನೀವು ನೋಡ್ಕೊಳ್ಳಿ ಅಂತ ಜಾರ್ಡನ್ನಿಗೆ ಅವರು ಬಿಟ್ಕೊಟ್ರು, ಜಾರ್ಡನ್ ದೇಶಕ್ಕೆ. ಓಕೆ, ಈ ವಿಚಾರ ನಿಮಗೆ ಗೊತ್ತಿರಬೇಕು. ಇದೇನು 1967 ವಾರ್ ಆದಮೇಲೆ ಇವ್ರು ಏನು ಮಾಡಿದ್ರು, ಇಸ್ರೇಲ್ ದಟ್ ಈಸ್ ಜ್ಯೂಸು ಈ ಜೆರುಸಲೇಮ್ ಹೋಲಿ ಸಿಟಿ ಇದೆಯಲ್ಲ, ಜೆರುಸಲೇಮ್ ಹೋಲಿ ಸಿಟಿ ಇಲ್ಲಿ ಈ ಜೆರುಸಲೇಮ್ ಸಿಟಿನ ಮತ್ತು ಇಲ್ಲಿರುವಂಥ ಹೋಲಿ ಪ್ಲೇಸಸ್ಗಳನ್ನು ಜಾರ್ಡನ್ನಿಗೆ ನೋಡ್ಕೊಳೋದಕ್ಕೆ ಬಿಟ್ಟರು ಇವರು. ಜಾರ್ಡನ್ ಯು ಆರ್ ರೆಸ್ಪಾನ್ಸಿಬಲ್ ಟು ಮೇಂಟೈನ್ ದಿಸ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಈ ಥರ ಜ್ಯೂಸು ಪವರ್ಫುಲ್ ಆಗ್ತಾ ಬಂದರು. ನಮಗೆ ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ವೆಸ್ಟ್ ಬ್ಯಾಂಕ್ ನೋಡಿ, ವೆಸ್ಟ್ ಬ್ಯಾಂಕ್ ಅಂತ ಬರ್ಬೋದು. ಆ್ಯಕ್ಚುಲಿ ವೆಸ್ಟ್ ಅಂದರೆ ಇಸ್ರೇಲಿಂದ ಈ ಕಡೆ, ಮತ್ತು ಈ ಕಡೆ ಈಸ್ಟ್ ಕಡೆ ಯಾಕೆ ವೆಸ್ಟ್ ಬ್ಯಾಂಕ್ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಜಾರ್ಡನ್ ನದಿ ಹರಿತಾ ಇದೆ. ಈ ಜಾರ್ಡನ್ನಿನ ವೆಸ್ಟ್ ಸೈಡ್ ಈ ಜಾಗ ಇದೆ ಅಂದ್ಬಿಟ್ಟು ಇದನ್ನು ವೆಸ್ಟ್ ಬ್ಯಾಂಕ್ ಅಂತ ಹೇಳುವಂಥದ್ದು. ಓಕೆ, ಕನ್ಫ್ಯೂಸ್ ಆಗಬೇಡಿ. ದೆನ್ ಅದ್ರ ಜೊತೆಗೆ ಈಗ ಇಸ್ರೇಲ್ ಅಂತಂದಾಗ ಇಸ್ರೇಲ್ ಸುತ್ತಮುತ್ತಲು ಯಾವ ದೇಶ ಇದೆ ನಿಮಗೆ ಗೊತ್ತಿರಬೇಕು. ಜಾರ್ಡನ್ನು, ಈಜಿಪ್ಟು, ಈ ಕಡೆ ನಮಗೆ ಲೆಬನಾನು, ದೆನ್ ಅದಾದಮೇಲೆ ಈ ಸೈಡು ಸಿರಿಯಾ, ಇದು ನಿಮಗೆ ಗೊತ್ತಿರಬೇಕು. ಪ್ಲಸ್ ಮೆಡಿಟರೇನಿಯನ್ ಸೀಗೆ ಇಸ್ರೇಲ್ ಟಚ್ ಆಗುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಈಗ ಇಷ್ಟು ವಿಚಾರದಲ್ಲಿ ಹೆಂಗೆ ಕ್ಯಾಪ್ಚರ್ ಆಗಿದೆ ಅಂತಂದರೆ, ಈ ಟೋಟಲ್ ಇಸ್ರೇಲಲ್ಲಿ ಇದನ್ನೇನು ಇಸ್ರೇಲ್ ಜಾಗ ಅಂತ ಇವರು ಮಾಡ್ಕೊಂಡು ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡಿದ್ದಾರೆ. ಈ ವೆಸ್ಟ್ ಬ್ಯಾಂಕ್ ಜಾಗ ಇದೆಯಲ್ಲ, ಈ ವೆಸ್ಟ್ ಬ್ಯಾಂಕ್ ಜಾಗನ ಇಲ್ಲಿ ಪ್ಯಾಲೆಸ್ಟೀನಿಯನ್ ಅಥವಾ ಅರಬ್ಸ್ ಇದ್ದಾರೆ, ದೆನ್ ಇಲ್ಲಿ ಗಾಜಾ ಸ್ಟ್ರಿಪ್ ಅಂತ ಇದೆಯಲ್ಲ, ಇಲ್ಲಿ ಕೂಡ ಸ್ವಲ್ಪ ಜನ ಪ್ಯಾಲೆಸ್ಟೀನಿಯನ್ ದಟ್ ಈಸ್ ಅರಬ್ಸ್ ಇದ್ದಾರೆ. ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಪ್ಯಾಲೆಸ್ಟೇನಿಯನ್ ಲಿಬರೇಷನ್ ಆರ್ಗನೈಸೇಷನ್ ಅಂತಂದ್ಬಿಟ್ಟು ಒಂದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಇಸ್ರೇಲ್ ಅಗೇನೆಸ್ಟ್ ಯಾವಾಗಲೂ ಫೈಟ್ ಮಾಡ್ತಾಯಿದ್ರು. ಅದಾದ ನಂತರ ಯುನೈಟೆಡ್ ನೇಷನ್ಸ್ ಎಲ್ಲವೂ ಪ್ಯಾಲೆಸ್ಟೈನಿಗೆ ಜಾಗ ಕೊಡಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲ ಕೊಟ್ಟಿದ್ದಕ್ಕೆ, ರೆಕಗ್ನಿಷನ್ ಕೊಟ್ಟಿದ್ದಕ್ಕೆ, ಪ್ಯಾಲೆಸ್ಟೈನಿಯನ್ ಲಿಬರೇಷನ್ ಆರ್ಗನೈಸೇಷನ್ ಇರೋದು ಪ್ಯಾಲೆಸ್ಟೈನಿಯನ್ ಲಿಬರೇಷನ್ ಅಥಾರಿಟಿ ಅಂತ ಮಾಡಿಬಿಟ್ಟು ಅವ್ರವ್ರ ಮಧ್ಯದಲ್ಲೇ ಎಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ನಾವೊಂದು ಅಥಾರಿಟಿ ಇಲ್ಲಿ ನೀವು ಪ್ಯಾಲೆಸ್ಟೈನಿಯನ್ ದೇಶ ಮಾಡಿದ್ರೆ ಅದನ್ನು ಇಲ್ಲಿ ನಮಗೆ ಕೊಡಬೇಕು, ಸೊ ನಾವು ಆ ದೇಶನ ನಡ್ಸ್ಕೊಂಡು ಹೋಗುವಂಥದ್ದು ಅಂತಂದ್ಬಿಟ್ಟು ಇದು ಮಾಡಿಕೊಂಡ್ರು. ಆದರೆ ಆಬ್ವಿಯಸ್ಲಿ ಇಲ್ಲಿ ಅವ್ರವ್ರ ಮಧ್ಯದಲ್ಲಿ ಗಲಾಟೆಗೋಸ್ಕರ ಇದರಲ್ಲಿ 2 ವಿಂಗಡಣೆ ಆಗ್ಬಿಡ್ತು. ಒಂದು ಗ್ರೂಪ್ ಬಂದು ಅದನ್ನು ಹಮಾಸ್ ಅಂತ ಕರೀತಾರೆ, ಇನ್ನೊಂದು ಗ್ರೂಪ್ ಬಂದು ಫತಾಸ್ ಅಂತ ಕರೀತಾರೆ. ಫತಾಸ್ ಈ ವೆಸ್ಟ್ ಬ್ಯಾಂಕನ್ನು ಕಂಟ್ರೋಲ್ ಮಾಡ್ತಿದೆ, ಹಮಾಸ್ ಈ ಗಾಜಾ ಸ್ಟ್ರಿಪ್ ಕಂಟ್ರೋಲ್ ಮಾಡ್ತಿದೆ. ಈ ಹಮಾಸ್ ಏನಿದಾರಲ್ಲ, ಇದು ಈಜಿಪ್ಟಿನ ಮುಸ್ಲಿಂ ಬ್ರದರ್ಹುಡ್ಡಿನ ಒಂದು ಪಾರ್ಟ್. ಇವರು ಈ ಹಮಾಸು ವೆರಿ ವೈಲೆಂಟ್ ಮತ್ತು ಜಿಹಾದಿ ಅಟ್ಯಾಕ್ ಮಾಡ್ತಿದ್ದಾರೆ. ಆ ಕಾರಣದಿಂದ ಹಮಾಸನ್ನ ಇಸ್ರೇಲ್ ಆಗಲಿ ಅಥವಾ USA ಆಗಲಿ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದೆ. ಜೊತೆಗೆ ಫತಾಸಿಗೆ ಏನು ಹೇಳ್ತಿದೆ, ಇಲ್ಲಿ 2 ನೇಷನ್ ಥಿಯರಿ ವರ್ಕ್ ಆಗಬೇಕು, ಈ ಟೋಟಲ್ ಪ್ಯಾಲೆಸ್ಟೈನಿಯನ್ ಜಾಗದಲ್ಲಿ ಒಂದು ಸ್ವಲ್ಪ ಆದರೂ ಜಾಗ ನಿಮ್ಮ ದೇಶಕ್ಕೆ ನಾವು ಮಾಡ್ಕೊಡ್ಬೇಕಂದ್ರೆ ನೀವು ಫತಾಸು ಹಮಾಸ್ ಜೊತೆ ಕೈ ಜೋಡಿಸ್ಬಾರ್ದು ಅಂತಲೂ ಕೂಡ ಇಸ್ರೇಲ್ ಹೇಳಿತ್ತು. ಸೊ ಈ ಥರ ಇವರೆಲ್ಲ ಗಲಾಟೆ ಮಧ್ಯದಲ್ಲಿ 2 ನೇಷನ್ ಥಿಯರಿ ಆಗುತ್ತಾ, 2 ನೇಷನ್ ಪ್ರಿನ್ಸಿಪಲ್ ಆಗುತ್ತಾ, ಇವರಿಬ್ರು ಒಂದಾಗ್ತಾರ, ಪ್ಯಾಲೆಸ್ಟೇನಿಯನ್ನು ಇಸ್ರೇಲ್ ಅಗೇನೆಸ್ಟ್ ಫೈಟ್ ಮಾಡುತ್ತಾ, ಇದು ಹೆಂಗೆ ಏನು ಅನ್ನೋ ಗಲಾಟೆ ಕಂಟಿನ್ಯೂ ನಡೀತಾನೆ ಇದೆ. ಇದ್ರ ಮಧ್ಯದಲ್ಲಿ ಏನಾಯಿತು ಅಂದರೆ, ಈ ನ್ಯೂಸ್ ನಾವು ಈಗ ಅರ್ಥ ಮಾಡ್ಕೊಳೋದಕ್ಕೆ ಈ ನ್ಯೂಸಲ್ಲಿ ನಾವು ಏನು ನೋಡ್ಬೇಕಂದ್ರೆ, ಈ ವರ್ಷ ರಂಜಾನ್ ಹಬ್ಬ ಇಲ್ಲಿ ಕೊಟ್ಟಿರೋದು ನ್ಯೂಸಲ್ಲಿ, ರಂಜಾನ್ ಹಬ್ಬ ಮುಸ್ಲಿಮ್ಸಿಂದು ಮತ್ತು ಪಾಸೋವರ್ ಹಬ್ಬ ಇದು ಜ್ಯೂಸಿಂದು 2 ಕೋಯಿನ್ಸೈಡ್ ಆದಂಥ ಸಂದರ್ಭದಲ್ಲಿ ಇಸ್ರೇಲ್ ಸ್ಟ್ರೀಟಲ್ಲಿ
ಕೆಲವು ಅಟ್ಯಾಕ್ಗಳು ನಡೀತಾ ಹೋಯಿತು. ಆ ಅಟ್ಯಾಕನ್ನು ಮುಸ್ಲಿಮ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಅಂದ್ಬಿಟ್ಟು ಎಲ್ಲ ಮುಸ್ಲಿಮ್ಸ್ ಮೇಲೆ ಇಸ್ರೇಲ್ ಪೊಲೀಸು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಥರ ಇವರೆಲ್ಲ ಅಟ್ಯಾಕ್ ಎಲ್ಲ ದಟ್ ಈಸ್ ಮುಸ್ಲಿಮ್ಸ್ ಅಗೇನೆಸ್ಟ್ ಅಟ್ಯಾಕ್ ಮಾಡ್ತಾ ಇವರು ಇಲ್ಲಿ ಅಲ್ ಅಕ್ಸಾ ಮಾಸ್ಕ್ ಮೇಲೂ ಕೂಡ ಇತ್ತೀಚೆಗೆ ಇಸ್ರೇಲ್ ಪೊಲೀಸ್ ಏನಾಯಿತು ಈ ಅಲ್ ಅಕ್ಸಾ ಮಾಸ್ಕ್ ಹೋಗ್ಬಿಟ್ಟು ಅಟ್ಯಾಕ್ ಮಾಡ್ತು. ಅಲ್ಲಿ 150 ಇಲ್ಲಿ ಹರ್ಟ್ ಆಗಿ ಇವ್ರು ಬಿದ್ದರು. ಈ ಮಾಸ್ಕ್ ಏನಿದೆಯಲ್ಲ ಅಥವಾ ಈ ಮಾಸ್ಕ್ ಇರುವಂಥದ್ದು ಈಸ್ಟ್ ಜೆರುಸಲೆಮ್ ಅಥವಾ ಜೆರುಸಲೆಮ್ ಪ್ಲಾಟೋ ಅಂತ ಹೇಳಿದ್ನಲ್ಲ, ಆ ಪ್ಲಾಟೋ ಅಲ್ಲಿ ಈ ಜಾಗ ಈಸ್ಟ್ ಜೆರುಸಲೆಮ್ಮು ಇಬ್ರಿಗೂ ಪವಿತ್ರ. ಯಾರ್ಯಾರಿಗೆ? ಇದನ್ನ ಜ್ಯೂಸಿಗೂ ಪವಿತ್ರ, ಮುಸ್ಲಿಮ್ಸಿಗೂ ಪವಿತ್ರ. ಮುಸ್ಲಿಮ್ಸ್ ಇದನ್ನ ಅಲ್ ಹರಾಮ್ ಅಲ್ ಶರೀಫ್ ಅಥವಾ ದ ನೋಬಲ್ ಸ್ಯಾಂಕ್ಚುರಿ ಅಂತ ಹೇಳಿದ್ರೆ, ಜ್ಯೂಸ್ ಇದನ್ನ ಟೆಂಪಲ್ ಮೌಂಟ್ ಅಂತ ಅಂದ್ಬಿಟ್ಟು ಇವ್ರು ಇದನ್ನ ವರ್ಷಿಪ್ ಮಾಡ್ತಾರೆ. ಯಾವ ಜಾಗನ? ಈಸ್ಟ್ ಜೆರುಸಲೆಮ್ ಜಾಗನ. ಅಂತ ಜಾಗದಲ್ಲಿ ಜ್ಯೂಸ್ ಮೇಲೆ ಅಟ್ಯಾಕ್ ನಡೀತಿದೆ ಅಥವಾ ಟೆಂಪಲ್ ಮೌಂಟ್ ಮೇಲೆ ಅಟ್ಯಾಕ್ ನಡೀತಿದೆ ಅಂತ ಇಸ್ರೇಲ್ ಹೇಳ್ಬಿಟ್ಟು ಪೊಲೀಸನ್ನ ಈ ಮಾಸ್ಕ್ ಒಳಗಡೆ ನುಗ್ಗಿಸ್ಬಿಟ್ಟು ಇಲ್ಲಿ ವೈಲೆನ್ಸಿಗೆ ಇವರು ಆಗಿದ್ದಾರೆ. ಇದ್ರ ಮಧ್ಯದಲ್ಲಿ ಜಾರ್ಡನ್ ಅಪೋಸ್ ಮಾಡ್ತಿದ್ದಾರೆ. ನಾನು ಇದನ್ನು ಖಂಡಿಸ್ತೀನಿ ಅಂತ. ಇದು ನಂದೆಲ್ಲಿ ನಂದೆಲ್ ಗೋಪಾಲ ಅಂತ ನೀನಿಲ್ಲಿಂದ ಬಂದೆ ಗುರು? ನಡೀತಿರೋದು ಇಲ್ಲಿ ಇಸ್ರೇಲು ಪ್ಯಾಲೆಸ್ಟೈನ್ ಗಲಾಟೆ ಅಂದರೆ ನೀವು ಹಿಸ್ಟ್ರಿನಲ್ಲಿ ಈ ವಿಚಾರನೆ ತಿಳ್ಕೊಂಡಿರ್ಬೇಕು. ಹಿಸ್ಟ್ರಿನಲ್ಲಿ ಇರುವಂಥ ಗಲಾಟೆ ವಿಚಾರ ಏನು? ಈಸ್ಟ್ ಜೆರುಸಲೆಮ್ ದಟ್ ಇಸ್ ಜೆರುಸಲೆಮ್ ಸಿಟಿ ಮತ್ತು ಇಲ್ಲಿರುವಂಥ ಹೋಲಿ ಪ್ಲೇಸಸ್ಗಳನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಜಾರ್ಡನ್ನಿನ ಮೊನಾರ್ಚ್ ಅಥವಾ ಅಲ್ಲಿರುವಂತಹ ಅಶೇಮೈಟ್ ಮೊನಾರ್ಚಿಗೆ ಅವಾಗ ಕೊಟ್ಟಿದ್ರು. ಆ ಕಾರಣದಿಂದ ಈ ಮಾಸ್ಕ್ ಇವಾಗ ನೋಡ್ಕೊಂತಿರೋದು ಯಾರು ಅಂಡರ್ ಬರುತ್ತೆ? ಜಾರ್ಡನ್ನಿನ ಅಶೇಮೈಟ್ ಮೊನಾರ್ಚು. ಸೊ ಆಬ್ವಿಯಸ್ಲಿ ಅವಾಗ ಜಾರ್ಡನ್ನಿನ ಅಶೇಮೈಟ್ ಮೊನಾರ್ಚು ನೀವು ಇಲ್ಲಿ ಮಾಡ್ತಿರೋದು ತಪ್ಪು, ಈ ಥರ ಅಟ್ಯಾಕ್ ಮಾಡಬಾರ್ದು ನೀವು ರಿಲಿಜಿಯಸ್ ಪ್ಲೇಸಸ್ಸಿಗೆ ಅಂತ ಅಂದ್ಬಿಟ್ಟು ಇವ್ರು ಹೇಳಿದ್ರು. ಸೊ ಅಷ್ಟು ಈ ನ್ಯೂಸು. ಈಗ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಈ ರೀತಿಯಾಗಿ ಅಟ್ಲೀಸ್ಟ್ 750+ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು ನಮಗೆ 1 ಇಯರಿಗೆ ಅವೈಲೇಬಲ್ ಇರುತ್ತೆ. ಈ ಎಲ್ಲಾ ಟಾಪಿಕ್ಸ್ಗಳು ನಿಮಗೆ ಬೇಕಾದಲ್ಲಿ ವಿಡಿಯೋ ಅನಾಲಿಸಿಸ್ ಆಫ್ ಕರೆಂಟ್ ಇಶ್ಯೂಸ್ 2020 ಅನ್ನೋ ಕೋರ್ಸ್ನ ನೀವು ಕಾಪರೇಜ್ ಆಪ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ದೆನ್ ನಾವು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೀವು ಈ ರೀತಿಯಾಗಿ ನೋಡ್ಕೊಂತ ಬರ್ಬೋದು. ಆ ಎಲ್ಲಾ ಟಾಪಿಕ್ಸ್ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಬೈಫರ್ಕೇಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಆರ್ಡರ್ ಆಗಿ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ಸ್ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.